ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾಳೆ ನಡೆಯಲಿರುವ ನಮ್ಮ ದ್ವಿತೀಯ PUCಯ ಕನ್ನಡ 2026 ಪೂರ್ವ ಸಿದ್ಧತಾ ಪರೀಕ್ಷೆ 2, ಆದರೆ ಇಲ್ಲಿ 1 ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಸಂಪೂರ್ಣವಾಗಿ ಆನ್ಸರ್ಗಳನ್ನು ಇದರಲ್ಲೇ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. 3 ಮಾಡಲ್ ಕ್ವಶನ್ ಪೇಪರ್ ಜೊತೆಗೆ ಒಂದು ಪ್ರಿಪೇರ್ಡ್ ಕ್ವಶನ್ ಪೇಪರನ್ನು ಬಿಡಬೇಡಿ, ಹಾಗೂ ಮೇನ್ ಫೋಕಸ್ ಆನ್ ಬ್ಲೂ ಪ್ರಿಂಟ್, ಆಯಿತಾ? ಎನಿಹೌ, ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಯಾರ ಕೈಯಲ್ಲಿ ಚಂದ್ರ ಯುಧವಿದ್ದು ಫಲವಿಲ್ಲ ಅಂತ ಇದೆ. ಹಂದೆಯ ಕೈಯಲ್ಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2 ಸರಿಯಾದ ಉತ್ತರ. ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಠಯೋಜಕ ಅಂತ ಸರಿಯಾದ ಉತ್ತರ ಆಗಿರುತ್ತದೆ. ತತ್ವಜ್ಞಾನವನ್ನು ಕೇಳಿದವರು ಯಾರು ಅಂತ ಇದೆ. ಘೋರ ಪಾಪಿಗಳು ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ದೈವಿ ರಾಜ್ಯ ಬಂದೇ ತಿರುತೈತಿ ಎಂಬ ಭರವಸೆಯಿಂದ ಶಿಲುಬೆ ಏರಿದವರು ಯಾರು. ಜೀಸಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 5 ಹಣತೆಯಲ್ಲಿ ಹೊಸದು ಬತ್ತಿಯಾಗಿರುವುದು ಇದು ಹತ್ತಿ ಅನ್ನುವಂಥದ್ದು ರೈಟ್ ಆನ್ಸರ್. ನೋಡು ನಿನ್ನ ಎರಡು ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳು ಯಾವುವು? 1 ಮತ್ತು 2 ಸರಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಇದು ಕಲಾಂ ಅವರು ಆತ್ಮಚರಿತೆಯ ಹೆಸರು ಯಾವುದು? ವಿಂಗ್ಸ್ ಆಫ್ ಫೈರ್ ಅಂತ. ಕ್ವಶನ್ ನಂಬರ್ 8 ದುರ್ಗಪ್ಪ ತರ್ಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ್ದು ಇದರ ಬಗ್ಗೆ. ಟೆಲಿಫೋನ್ ಡಿಪಾರ್ಟ್ಮೆಂಟಿನ ಬಗ್ಗೆ. ಕ್ವಶನ್ ನಂಬರ್ 9 ಇದು ಆನೆಯ ಮಾವುತನ ಹೆಸರು. ವೇಲಾಯುಧ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಎನಿಮಿಗಳು ಅದು ಯಾರಾಗಿದ್ದರು? PWDನವರು, ಕರೆಂಟ್ನವರು, ಟೆಲಿಫೋನ್ನವರು ಆಗಿದ್ದರು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಈಗ ವಿದ್ಯಾರ್ಥಿಗಳೇ, ನಾವು 10 MCQಸ್ಗಳನ್ನು ನೋಡ್ಕೊಂಬಂದ್ವಿ. ಈಗ 5 ಬಿಟ್ಟ ಸ್ಥಳಗಳನ್ನು ನೋಡೋಣ. ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದ, ಸುಳ್ಳುಗಳಿಂದ ಮುಕ್ತನಾಗಿದ್ದ, ಬದುಕು ಡ್ಯಾಶ್ ಬಿಟ್ಟು ಇರಲಾರದು, ಭಾಷೆಯನ್ನು ಬಿಟ್ಟರು ಇರಲಾರದು. ಕ್ವಶನ್ ನಂಬರ್ 13 ದಣಿ ಎಂದಿಗೂ ಡ್ಯಾಶ್ ಮಕ್ಕಳನ್ನು ನಂಬುವುದಿಲ್ಲ, ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ. ಕ್ವಶನ್ ನಂಬರ್ 14 ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಮನೋರಮೆ. ಕ್ವಶನ್ ನಂಬರ್ 15 ಕಲಿಯುಗದ ಅಮೃತ ಯಾವುದು? ಚಾ ಅಂತ. ಬನ್ನಿ ಕೆಳಗಿನ ಹೊಂದಿಸಿ ಬರೆಯಿರಿ. ನಾಗಚಂದ್ರ ಇದಕ್ಕೆ ಸರಿಯಾದ ಉತ್ತರ. ಪಂಪರಾಮಾಯಣ, ಜಾಲಿಯ ಮರದಂತೆ, ಪುರಂದರದಾಸರು, ಸೋಮೇಶ್ವರ ಶತಕ, ಪಗೆಯಂ, ಚಾಲಕನಂಬರೆ, ಬೆಳಗುಜಾವ, ಮುಕ್ತಕಂಠ, ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇನೆ. ಇಲ್ಲಿಗೆ ಸಂಪೂರ್ಣವಾಗಿ ಪಾರ್ಟ್ ಎ ಕಂಪ್ಲೀಟ್ ಆಯಿತು. 20ಕ್ಕೆ 20 ಅಂಕಗಳು ಬಂತು. ಎಷ್ಟೋ ಜನ ಮತ್ತೆ ಫೇಲ್ ಆಗ್ತಿರಲು ಇಲ್ಲೇ 20 ಅಂಕ ಪಾರ್ಟ್ ಎನಲ್ಲೇ ಬಂತು. ಮತ್ತೇನು ಬೇಕು? ಬನ್ನಿ ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಯಾವುದಾದ್ರು 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ರಾವಣ ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಂದ ಬಗೆ ಹೇಗೆ ಬರೆಯಿರಿ ಅಂತ ಇದೆ. ಬಹುರೂಪಿಣಿಯನ್ನು ವಶಪಡಿಸಿಕೊಂಡ ರಾವಣನು ಬಾಣಗಳಿಲ್ಲದ ಮನ್ಮಥನಂತೆ ಶೋಭಿಸುತ್ತಾ ವಿಶೇಷ ಆಯಿತಾ ಕಾತರನಾಗಿ ಜಾನಕಿಯನ್ನು ನೋಡಲು ವೇಗವಾಗಿ ಬಂದನು. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತ ಇದೆ. ಅನುಭವಿಸಿದ ಧನದಲ್ಲಿ ಮತ್ತು ಮುಪ್ಪಿನಲ್ಲಿ ಪ್ರಯೋಜನಕ್ಕೆ ಬಾರದ ಮಗನಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ಸೋಮನಾಥನು ಅಭಿಪ್ರಾಯ ಪಡುತ್ತಾನೆ. ಅನುಭವಿಸದ ಧನದಿಂದ ಮತ್ತು ಮುಪ್ಪಿನಲ್ಲಿ ಪ್ರಯೋಜನಕ್ಕೆ ಬಾರದ, ಆಯಿತಾ, ಅಂದರೆ ವಯಸ್ಸಾದ ಮೇಲೆ ಬಂದು ಸಹಾಯ ಮಾಡದ ಮಗನ ಉಪಯೋಗವೇನೋ ಮಗ ಇದ್ದರೂ ಕೂಡ ಅಂತ. ಬೆಳಗು ಬೇಟೆಗಾರ ಬಗ್ಗೆ ಬರುತ್ತಾನೆ, ಹೇಗೆ ಬರುತ್ತಾನೆ ಅಂತ ಇದೆ. ಸೂರ್ಯ ಉದಯವಾದ ಮೇಲೆ ಅವನು ಹೊಂಬಿಸಿಲು ಎಲ್ಲ ಹೂ ಗಿಡ ಮರ ಬಳ್ಳಿಗಳ ಮೇಲೆ ಬೀಳುತ್ತದೆ, ಹೂಗಳು ಅರಳುತ್ತವೆ, ಜೇನುಳಗಳು ಹೂಗಳ ಮಕರಂದವನ್ನು ಹೀರಲು ನಾ ಮುಂದು ತಾ ಮುಂದು ಎಂದು ಝುಯಿಂಕರಿಯುತ್ತಾ ಹೊರಡುತ್ತವೆ. ಮನ್ಮಥನು ಜೇನುಳದ ಹೆದೆ ಏರಿಸಿ ಹೂಬಾಣ ಹೂಡಿ ಬಿಟ್ಟಂತೆ ಬೆಳಗು ಬೇಟೆಗಾರ ಗುಡಿ ಗೋಪುರಗಳಿಗೆ ಬಲೆ ಬೀಸಿ ಬರುತ್ತಾನೆ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ, ದೀಪಗಳನ್ನು ಹೊತ್ತು ತಂದಿದೆ. ಪ್ಲಾಸ್ಟಿಕ್ ನಕಲಿನ ಗಿಡಕ್ಕೆ ಹತ್ತಿ ಮಂಜಿನ ಕೆಲಸ ಮಾಡಿದೆ, ಆಯಿತಾ. ಮೊಂಬತ್ತಿ ಬೆಚ್ಚನೆಯ ಪ್ರಾರ್ಥನೆಯ ಅನುಭವವನ್ನುಂಟು ಮಾಡಿದೆ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇದೆ. ಈಗ ಮತ್ತೆ ನಾವು 2 ಅಂಕದ ಪ್ರಶ್ನೆಗಳು, ಒಂದು ಪದ್ಯ ಭಾಗ ಆಯಿತು. ಈಗ ಗದ್ಯ ಭಾಗದಿಂದ 2 ಅಂಕದ ಪ್ರಶ್ನೆಗಳು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸವಲಿಂಗನಿಗೆ ಏನೆಂದು ಹೇಳಿದರು? ಬಸವಲಿಂಗ ತನ್ನ ಎಡಗಣ್ಣಿನ ನೋವಿನ ಎಲ್ಲ ಸರಿಯಾಗಿ ಚಿಕಿತ್ಸೆ ಸಿಗದೆ ಇದ್ದಾಗ ಡಾಕ್ಟರ್ ತಿಮ್ಮಪ್ಪನವರ ಕಡೆಗೆ ಹೋದ. ಡಾಕ್ಟರ್ ತಿಮ್ಮಪ್ಪ ಬಸವಲಿಂಗನ ಪರೀಕ್ಷಿಸಿದರು. ಸೂಟಿಯಾದ ಬೆರಳುಗಳು, ವಿಶ್ವಾಸದ ತುಂಬಿದ ಮಾತುಗಳು. ಡಾಕ್ಟರ್ ಬಸವಲಿಂಗನ ದೃಷ್ಟಿಯ ಆಳತೆ ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಎಂದು ಕೇಳಿದರು. ಕನ್ನಡದ ಸಮಸ್ಯೆಗಳಿಗೆ ಎಲ್ಲೆಲ್ಲಿಯವರೆಗೆ ಇದ್ದೇ ಇರುತ್ತದೆ ಅಂತ ಹೇಳಿದ್ದಾರೆ ಕವಿಯವರು.
ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಬ್ಬ ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಆಗ ಮಾತ್ರ ಕನ್ನಡದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ. ಕನ್ನಡಿಗರು ಮೊದಲು ಕನ್ನಡದವರಾಗಬೇಕು, ಇಲ್ಲದಿದ್ದರೆ ಕನ್ನಡ ಸಮಸ್ಯೆ ಇದೇ ಇದ್ದಿರುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಕ್ವಶನ್ ನಂಬರ್ 23. ಮಕ್ಕಳು 15 ವರ್ಷ ತಲುಪುವವರೆಗೂ ಅವರಿಗೆ ಆದರ್ಶ ಮಾದರಿಗಳು ಯಾರು? 15 ವರ್ಷ ತುಂಬುವವರೆಗೂ ಮಕ್ಕಳಿಗೆ ತಂದೆ ತಾಯಿ ಮತ್ತು ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳು. ಈ ವಯಸ್ಸಿನ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರಾಗಿರುತ್ತಾರೆ. ತಂದೆ ತಾಯಿ ಹಾಗೂ ನಿಮ್ಮ ಟೀಚರ್ಸ್ಗಳು. ನೆನಪಿಟ್ಕೊಳ್ಳಿ, ರೋಗಿಗಳು ಮತ್ತು ಏನಿದು ಪದ್ಯ ಮಾಡುವವರು ಜಿದ್ದು ಎಂತಹದು ಅಂತ ಇದೆ. ಮನೆಯಲ್ಲಿ ಕರಿದ ಪದಾರ್ಥಗಳನ್ನು ಜಡಿಯುವ ಇವರ ಜಡ್ಡಂತೆ ನೆಟ್ಟಗಾಗದು ಹಾಗೂ ಸಾಯುತ್ತವೆ. ಹೀಗೆ ಸಾಯುತ್ತೇವೆ, ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ರೋಗಿಗಳ ಮತ್ತು ಪತ್ತೆ ಮಾಡುವವರು ಜಿದ್ದಾಗಿದೆ. ಯಾವುದಾದ್ರೂ ಈಗ ನೆಕ್ಸ್ಟು ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಈಗ ನಾವು ದೀರ್ಘಗದ್ಯದಲ್ಲಿ ಇದ್ದೀವಿ, ಆಯಿತಾ, ಲಾಂಗ್ ಪ್ರೋಸು. ಬನ್ನಿ, ಏನಿದು ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಅಂತ ಇದೆ. ಏನು ಕೆಲಸವಿಲ್ಲದೆ ಏನಿದು ಪುರುಸೊತ್ತಾಗಿದ್ದರಿಂದ ಇಲ್ಲಿಯವರೆಗೆ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು. ಇನಾಮು ಕೇಳಲು ಅಥವಾ ಚಂದ ವಸೂಲಿಗೂ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆಂದು ನಿರೂಪಕರು ಯೋಚಿಸಿದರು. ಕ್ವಶನ್ ನಂಬರ್ 26. ಮಠದಲ್ಲಿ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಅಂತ ಇದೆ. ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಬೆಳೆಸಿ ಸಾಕಿದನು. ನಾಯಿ ಕಚ್ಚಿದೆಯಲ್ಲ ಎಂದಾಗ ಜಬ್ಬಾರ್ ಇರುಸು ಮುರುಸಾಗಿ ಏನು ಹೇಳಿದನು? ನಾಯಿ ಕಚ್ಚಿದಲ್ಲಿ ಎಂದು ಇರುಸು ಮುರುಸಿನಿಂದ ಅದು ಬೀದಿಲಿ ತೋರಿಸೋ ಹಂಗಿಲ್ಲ. ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗತ್ತೆ ಎಂದು ದನಿ ತಗ್ಗಿಸಿ ಜಬ್ಬಾರ್ ಹೇಳಿದ. ಎಂಥ ಡೈಲಾಗ್ ರೀ. ಫಾರೆಸ್ಟ್ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಂಡು ಆನೆಗಾಗಿ ಎಲ್ಲಿ ಕಾದು ಕುಳಿತಿದ್ದ ಅಂತ ಇದೆ. ಎಲ್ಲಿ ಕುಳಿತಿದ್ದ? ಕೃಷ್ಣಗಳ ತೋಟದ ಬಿಳಿ ಬೋರದ ಮರದ ಕೆಳಗೆ ಒಳ್ಳೆ ಆಯಾ ಕಟ್ಟಿನ ಶಿಕಾರಿ ಗಂಡಿಯಲ್ಲಿ ಕುಳಿತಿದ್ದನು ಅಂತ ಇದೆ. ಇಲ್ಲಿಗೆ ಮುಗೀತು 2 ಅಂಕದ ಪ್ರಶ್ನೆಗಳು. ಯಾವುದೋ 2 ವಾಕ್ಯಗಳಲ್ಲಿ ಸಂದರ್ಭದೊಡನೆ ಸೂಚಿಸಿ ಅಂತ ಇದೆ. ಇದು 3 ಅಂಕದ ಪ್ರಶ್ನೆಗಳು. ಇವೆಲ್ಲ ಬರೀತೀರಾ ಕಣ್ರೋ. ನಿಮಗೋಸ್ಕರ ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿರುವಂಥದ್ದು ಈ ರೀತಿಯಾಗಿ ಬರೀಬೇಕು. ಸಂದರ್ಭದೊಡನೆ ಬರೆಯೋ ಸಮಯದಲ್ಲಿ ಮೊದಲು ತಾವುಗಳು ಇದನ್ನು ಬರೀಲೇಬೇಕು. ಎಲ್ಲ ಚಾಪ್ಟ್ರು ಯಾವ ಭಾಗದಿಂದ ನಿಮ್ಗೆ ಸಂದರ್ಭ ಬರುತ್ತೋ ಎಲ್ಲರಿಗೂ ಕೂಡ ಇದನ್ನು ಬರೀಬೇಕು. ಮೊದಲು ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಭಾಗದಿಂದ ಇನ್ನು ಹುಟ್ಟದೇ ಇರಲಿ ನಾರಿ ಎನ್ನರಲು ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಸಂದರ್ಭದೊಡನೆಗೆ ಅದಕ್ಕೆ ಬರೀಲೇಬೇಕು. ಪಾಠದ ಹೆಸರು ಹಾಗೂ ಲೇಖಕರ ಹೆಸರು ಚೇಂಜ್ ಆಗುತ್ತೆ, ಹೌದಲ್ವಾ? ಇದನ್ನು ನೆನ್ಪಿಟ್ಕೋಬೇಕು. ಬರೀತೀರ ನೀವೆಲ್ಲ ಭಾಳ ಜನರು. ಹಬ್ಬಲಿ ಅವರ ರಸಬಳ್ಳಿ. ಪ್ರಸ್ತುತ ವಾಕ್ಯವನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿದ ಗರತಿಯ ಹಾಡು ತ್ರಿಪದಿಗಳ ಸಂಗ್ರಹದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ರೀತಿಯಾಗಿ ಬರೆದು ನಂತರದಲ್ಲಿ ಸಂದರ್ಭ, ಹೆಣ್ಣುಮಗಳು ತನ್ನ ತವರಿಗೆ ಬಂದಾಗ ಶುಭ ಹಾರೈಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾಳೆ. ಈ ರೀತಿಯಾಗಿ ಬರೆದು ನಂತರದಲ್ಲಿ ಅದರ ಒಂದು ಸಮ್ಮರಿಯನ್ನು ತಾವುಗಳು ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಇನ್ನು ಗಟ್ಟಿ ಪಾದಕ್ಕೆ. ಅಯ್ಯೋ ದೇವರೇ, ಎಂತಹ ಒಂದು ರೀ. ಈ ಮೇಲಿನ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ಧ ಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಇದು ಈ ಮಾತನ್ನು ಮುದುಕಿಯು ತನ್ನೊಳಗೆ ದೇವರಿಗೆ ಸಲ್ಲಿಸಿರುವ ಪ್ರಾರ್ಥನೆಯಾಗಿದೆ. ಅಜ್ಜಿ ದೇವರ ಹತ್ರ ಬೇಡಿಕೊಳ್ಳುವ ಪ್ರಾರ್ಥನೆ ಮನಸ್ಸಿನಲ್ಲೇ. ಎಷ್ಟು ಈಸಿಯಾಗಿದೆ ರೀ. ಎಂಜಾಯ್ ಮಾಡಬೇಕು ರೀ. ಕನ್ನಡ ಟೀಚರ್ ಪಾಠ ಮಾಡೋ ಟೈಮಲ್ಲಿ, ಇಂಗ್ಲೀಷ್ ಟೀಚರ್ ಪಾಠ ಮಾಡೋ ಟೈಮಲ್ಲಿ. ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟ್ರು, ಏನು ತಪ್ಪು ಇಲ್ಲ, ತಿಳಿಯಬೇಡ, ಆಯಿತಾ? ನೋಡಿ, ಎಲ್ಲ 3 ಅಂಕದ ಪ್ರಶ್ನೆಗಳು. ಒಂದು ಪೊಯೆಟ್ರಿಯಿಂದ, ಒಂದು ಪ್ರೋಸಿಂದ ಹಾಗೂ ಒಂದು ಲಾಂಗ್ ಪ್ರೋಸಿಂದ, ಆಯಿತಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಮುಂದಿನ ಭಾಗದಲ್ಲಿ ನಾವುಗಳು ಭಾಳ ಇದೆ ಕಣ್ರೋ, ಟೆನ್ಷನ್ ತಗೋಬೇಡ್ರಿ. ಬರೆಯೋದು ಭಾಳ ಇರುತ್ತೆಪ್ಪ. ಲ್ಯಾಂಗ್ವೇಜ್ ಅಂದರೆ ಮತ್ತೆ ಬರೆಯೋದು ಭಾಳ ಇರುತ್ತಪ್ಪ. ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ. ಇಂಗ್ಲೀಷ್ ಟೆನ್ಷನ್ ತಗೋಬೇಡಿ, ನಾನಿದ್ದೀನಿ. ಸಂಪೂರ್ಣವಾಗಿ ಪೇಪರನ್ನು ನೋಡಿಕೊಂಡು ಹೋಗಬೇಕು. 3 ಮಾಡಲ್ ಕ್ವಶನ್ ಪೇಪರ್ನ ಕೀ ಆನ್ಸರನ್ನು ನಿಮಗೆ ಈಗಾಗಲೇ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ಎಲ್ಲವೂ ಕೂಡ
ಆ ಲಿಂಕ್ ಸಿಕ್ಕಿಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 3 ಮಾಡಲ್ ಕ್ವಶನ್ ಪೇಪರು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲು ಯಾವುದಾದ್ರು 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಈಗ ನೋಡಿ 4 ಅಂಕದ ಪ್ರಶ್ನೆಗಳು ಬಂತು. ಪದ್ಯ ಭಾಗ ಮತ್ತು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರಿಸಿ ವಿವರವಾಗಿ ಬರೆಯಿರಿ ಅಂತ ಇದೆ. ಇದಿಷ್ಟು ಬರಿಬೇಕು. ಈಗ ನಾನು ಅದನ್ನು ಬರ್ಕೊಂತ ಕುಂತ್ರೆ ಒಂದು ಓದನ್ವಾ ಬೇಡ ತಳಿ. ಬಹುರೂಪಿಣಿ ವಿದ್ಯಾ ದೇವತೆಯ ಮುಂಗಾರಿನ ಸಿಡಿಲಿನ ಆರ್ಭಟವನ್ನು ಉರಿ ಲಿಂಗ ಪೆದ್ದಿಯ ಪ್ರಕಾರ ಗುರು ಲಘು ವರ್ತನಲ್ಲಿ ವರ್ತಿಸಬಾರದೇಕೆ. ನೋಡಿರಿ ಸಾರ 4 ಅಂಕದ ಪ್ರಶ್ನೆಗಳು ಇಷ್ಟು ಹೋಗ್ಕೊಂಡು ಬರೀಬೇಕಾಗಿರುತ್ತೆ. ಒಂದು ಕಡಿಮೆ ಅಂದರೂ ಒಂದು 20 ಲೈನ್ ಇರಬೇಕ್ರಪ್ಪ. 25 ಲೈನ್ ಅಂತೂ ಬೇಕೇ ಬೇಕಿಲ್ಲ ಅಂದರೆ ಅಂಕಗಳು ಸಿಗಲ್ಲ. ದ್ರೌಪದಿ ಅವಮಾನಗೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ ಅಂತ ಇದೆ. ನೋಡಿ, ಪಗಡೆಯಾಟದಲ್ಲಿ ಧರ್ಮರಾಯ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತಾಗ ದುರ್ಯೋಧನನ ತಮ್ಮನಾದ ಪಾಪಿ ದುಶ್ಯಾಸನ ದ್ರೌಪದಿಯ ಮುಂದಲೇ ಎಳೆದು ಅವಳಿಗೆ ಅವಮಾನ ಉಂಟು ಮಾಡಿದನು. ಇನ್ನೊಂದು ಸಲ ದುರ್ಯೋಧನ ತಂಗಿಯ ಗಂಡನಾದ ಸೈಂಧವನು ದ್ರೌಪದಿಯ ಸಮೇತ ಪಾಂಡವರ ಅರಣ್ಯವಾಸ ಮಾಡುತ್ತಿದ್ದಾಗ ಅವಳನ್ನು ಎಳೆದೊಯ್ದು ತೊಂದರೆ ನೀಡುತ್ತಾನೆ. 2 ಆಯಿತು. ಮಗದೊಂದು ಸಲ ಪಾಂಡವರು 12 ವರ್ಷ ಅರಣ್ಯವಾಸ ಮುಗಿಸಿ ಬಂದ ವರ್ಷದ ವಾಸವನ್ನು ಕಳೆಯಲಿಕ್ಕೆ ವಿರಾಟರಾಜನ ಆಸ್ಥಾನಕ್ಕೆ ಬರುತ್ತಾರೆ. ಆ ಸಮಯದಲ್ಲಿ ವಿರಾಟರಾಜನ ಹೆಂಡತಿಯ ತಮ್ಮನಾದ ಕೀಚಕನು ದ್ರೌಪದಿಯ ಮೇಲೆ ಮನಸ್ಸು ಮಾಡಿ ಅವಳಿಗೆ ಕಿರುಕುಳ ನೀಡುತ್ತಿರುತ್ತಾನೆ. ಒಮ್ಮೆ ಒಲಗದಲ್ಲಿ ದ್ರೌಪದಿಯನ್ನು ಹಿಡಿದೆಡೆ ಯತ್ನಿಸಿದನು. ಅವಳು ಸಿಗದಿದ್ದಾಗ ಕಾಲಿನಿಂದ ಒದ್ದು ಅವಮಾನಿಸುತ್ತಾನೆ. ಹೀಗೆ 3 ಬಾರಿ ಅವಮಾನಿತಳಾಗಿದ್ದ ಸಾಕಲ್ಲವೇ ಎಂದು ತನ್ನ ಗೋಳನ್ನು ದ್ರೌಪದಿ ತೋರಿಕೊಂಡಳು. ಅಯ್ಯೋ ದೇವರೇ! ಈ ಪದ್ಯ ಓದ್ಕೋಬೇಕು. ಕೆಳಗಡೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನು ಬರಿಬೇಕು. ಬರೀತೀರ ನೀವೆಲ್ಲ ಭಾಳ ಜಾಣ್ರಪ್ಪ. ನಾವು ಅಷ್ಟೇನಿದೆಲ್ಲ. ಯಾವುದರ ಒಂದು ಪ್ರಶ್ನೆಗೆ 5-6 ವಾಕ್ಯ. ಸಿಂಹ ಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನುಕೂಲಗಳಾವುವು ವಿವರಿಸಿ. ಚೆನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ. ಬೆಳ್ಳಿ ಲೋಟ ಮಣ್ಣಿನಲ್ಲಿ ದೊರೆತಾಗ. ಇವೆಲ್ಲ ಬರೀತೀರ ನೀವೆಲ್ಲ. ಈಸಿ ಆನ್ಸರ್ಸು. ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಡ್ರೋ, ಬೇಜಾರಾಗ್ಬಿಡಿ. ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಆನೆಯನ್ನು ಮತ್ತು ಮಾವುತನ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ. ಇದು ನಿಮ್ಮ ಕೃಷ್ಣೇಗೌಡನ ಆನೆ ಅಂತ ಇದೆ ಅಲ್ವಾ, ಅದರಿಂದ. ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಇದೆ. ಲಾಸ್ಟು ಈಗ ಭಾಷಾಭ್ಯಾಸ ಇದೆ, ಎಲ್ಲರಿಗೂ ಕೂಡ ಗೊತ್ತು. ಈ ಕೆಳಗಿನ 2 ಪದಗಳನ್ನು ನಾನಾರ್ಥಕದಲ್ಲಿ ಬರೆಯಿರಿ ಅಂತ ಇದೆ. ಈ ಕೆಳಗಿನ 2 ಪದಗಳ ನಾನಾರ್ಥಕ ಲೆಂತಿ ಆಗುತ್ತೆ ಅನಿಸುತ್ತೆ, ಇರಲಿ ನೋಡ್ಕೊಳ್ಳಿ. ಗುರು ಅಂದರೆ ಗ್ರಹ ಅಂತ, 2 ಮಾತ್ರ ಆಯಿತಾ, ಕಾಲ ಅಂತ. ನೆಕ್ಸ್ಟ್ ಶಿಕ್ಷಕ ಅಥವಾ ದೊಡ್ಡದು ಅಥವಾ ವಾರದ ಹೆಸರು ಅಂತ. ಕಳೆ ಅಂದರೆ ಕಾಂತಿ ಕೂಡ ಹೌದು, ವ್ಯವಕಲನ ಅಂತ ಅಥವಾ ಕಸ ಅಂತಲೂ ಕೂಡ ಹೌದು. ಬಟ್ಟೆ ಅಂದರೆ ದಾರಿ ಕೂಡ ಹೌದು, ವಸ್ತ್ರ ಕೂಡ ಹೌದು. 2 ಬರಿಬೇಕಾಯ್ತಾ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೀರಿ ಅಂತ ಇದೆ. ಗಟ್ಟಿಪಾದ ಅಂದರೆ ಗಟ್ಟಿ ಅಂತ, ಕಾರ್ಮೋಡ ಅಂದರೆ ಕಪ್ಪು ಅಥವಾ ಕಾರ್ ಅಂತ ಆಯಿತಾ. ಮಣ ಆಯಾಸ ಅಂದರೆ ಮಣ ಅಂತ. ಈ ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ. ಓದುವರು ಓದು, ಎದ್ದರು ಏಳು, ಹರಡಿತು ಹರಡು ಅಂತ. ಈ ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಅಂತ ಇದೆ ಆಯಿತಾ. ದ್ವಿತೀಯ ವಿಭಕ್ತಿ, ಒಂದು ಸಪ್ತಮಿ ವಿಭಕ್ತಿ, ಇನ್ನೊಂದು ಚತುರ್ಥಿ ವಿಭಕ್ತಿ. ನುಡಿಗಟ್ಟುಗಳನ್ನು ಸ್ವಂತಗಳಲ್ಲಿ ಬರೆಯಿರಿ. ದಾರಿದೀಪ, ಗುರು ಹಿರಿಯರು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ದಾರಿದೀಪರಾಗುತ್ತಾರೆ. ಮೂಗು ತೋರಿಸು ಅಂದರೆ ನಾವು ಇನ್ನೊಬ್ಬರ ವಿಷಯದಲ್ಲಿ ಮೂಗನ್ನು ತೋರಿಸಬಾರದು ಅಂತ. ಗತಿ ಕಾಣಿಸು ಅಂದರೆ ವೈರಿಗಳಿಗೆ ನಾವು ಒಳ್ಳೆಯವರಾಗಿ ಗತಿಯನ್ನು ಕಾಣಿಸಬೇಕು. ಅನ್ಯ ದೇಶೀಯ ಪದ ಬರೆಯಿರಿ. ಪೆನ್ನು, ಪೇಪರು, ಬುಕ್ಕು, ಕಾರು, ಬಸ್ಸು, ಟೇಬಲು, ತಂಬಾಕು ಏನಾದರೂ ಬರೆದ್ರೆ ಎಲ್ಲದು ಸರಿಯಾಗತ್ತೆ. ಈಗ ಮೂಢನಂಬಿಕೆಗಳು ಯಾವುದಾದ್ರೂ ಒಂದು ಕುರಿತು ಪ್ರಬಂಧವನ್ನು ಬರೀರಿ ಅಂತ ಇತ್ತು. ಮೂಢನಂಬಿಕೆಗಳು ಮತ್ತು ಪ್ರಸ್ತುತ ಸಮಾಜ ಅಂತ ಇದೆ. ಮೊದಲು ತಾವುಗಳು ಬರಿತಾ ಇದ್ದೀರಾ ಅಂದರೆ ಪ್ರಬಂಧ ಎಸ್ಸೆ ರೈಟಿಂಗು ಮೊದಲು ಇಂಟ್ರೊಡಕ್ಷನ್ ಪಾರ್ಟನ್ನು ಬರೀಲೇಬೇಕು ಆಯಿತಾ. ನಂತರದಲ್ಲಿ ವಿಷಯದ ವಿವರಣೆ ಬರಬೇಕು. ಕೊನೆಯ ಭಾಗದಲ್ಲಿ ಅದರ ಏನಂತಾರೆ ಉಪಸಂಹಾರ ಕೂಡ ಇರಬೇಕು. ಇದೆಲ್ಲ ಇದ್ದರೆ ಮಾತ್ರ ತಮಗೆ 4ಕ್ಕೆ 4 ಅಂಕಗಳು ಸಿಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.